ಆತ್ಮೀಯ ಬಂಧುಗಳೇ, ಈ ದಿನ ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಹಿರಿಯರ ಪುಣ್ಯಧಾಮಕ್ಕೆ ತಂದೆ ಮತ್ತು ಮಗ ಇಬ್ಬರು ಬಂದಿದ್ದಾರೆ. ಇವರ ಮಗ ಇವರ ಒಂದು ತಂದೆ ತಾಯಿ ಎಂತ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ನಾನು ಈ ದಿನ ಅವ್ರನ್ನ ಪರಿಚಯಿಸ್ತಾ ಇದ್ದೀನಿ. ಸರ್, ತಾವು ಎಲ್ಲಿಂದ ಬಂದು ಯಾವ ಟ್ರಸ್ಟಿಂದ ಬಂದ್ರಿ ಅಂತ ಏನಾದರೂ ಹೇಳ್ತೀರಾ? ನಾವು ನಾಗರತ್ನಮ್ಮ ಚಿಕ್ಕ ಸುಬ್ಬಣ್ಣ ಮೆಮೋರಿಯಲ್ ಟ್ರಸ್ಟ್ನಿಂದ ಬಂದಿದ್ದೇವೆ. ನಾನು ಅದಕ್ಕೆ ಪ್ರೆಸಿಡೆಂಟು. ನನ್ನ ಹೆಸರು ರಾಮಕೃಷ್ಣಯ್ಯ ಅಂತ. ನಮ್ಮ ಮಗ ಪ್ರಶಾಂತ್ ಅಂತ ಟ್ರಸ್ಟಿ. ನಮ್ಮದು ತಂದೆ ತಾಯಿಗಳು ಇಟ್ಟಿರೋ ಅಮೌಂಟ್ನಲ್ಲಿ ಬರುವ ಇಂಟ್ರೆಸ್ಟ್ನಲ್ಲಿ ಪ್ರತಿ ವರ್ಷ ಒಂದು 30-35 ಆಶ್ರಮಗಳಿಗೆ ದಾನ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನಿಮ್ಮ ಆಶ್ರಮ ನೋಡಿ ನಮಗೆ ಮನಸ್ಸಿಗೆ ಸಮಾಧಾನ ಆಯಿತು. ಒಳ್ಳೆ ಸೇವೆ ಮಾಡ್ತಾ ಇದ್ದೀರಿ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಕೈಯಲ್ಲಾದ ಸೇವೆ ನಾವು ಮಾಡ್ಕೊಂಡು ಬರ್ತೀವಿ. ಇವರ ಒಂದು ತಂದೆ ತಾಯಿಯ ಅಂದರೆ ಅವರಿಬ್ಬರ ಮೊಮ್ಮಗ ಇವರು. ಸೊ ಈ ಒಂದು ಪುಣ್ಯಾತ್ಮರಿಗೆ ಜನ್ಮ ಕೊಟ್ಟಂತ ಆ ತಂದೆ ತಾಯಿಯ ಒಂದು ಸವಿ ನೆನಪಿನಲ್ಲಿ ಹಲವಾರು ಆಶ್ರಮಗಳಿಗೆ, ಈಗ 35-36 ಆಶ್ರಮಗಳ ಕೇಳ್ಪಟ್ಟೆ ಸರ್ ಬಾಯಲ್ಲಿ. ಅಷ್ಟು ಆಶ್ರಮಗಳಿಗೆ ಇವತ್ತು ಭೇಟಿ ಅಂದ್ರೆ ಇವರ ಪ್ರಾರಂಭದಿಂದ ಭೇಟಿ ನೀಡಿ ಇವತ್ತು ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಹಿರಿಯರ ಪುಣ್ಯಧಾಮಕ್ಕೆ ಭೇಟಿ ನೀಡಿ ಇಲ್ಲಿನ ಹಿರಿಯರಿಗೆ 25,000 ರೂಗಳ ಒಂದು ಚೆಕ್ ಅನ್ನ ಹಾಕಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮತ್ತು ನಮ್ಮ ಸಂಸ್ಥೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಿಮ್ಮ ಸೇವಾ ಮನೋಭಾವನೆ ಹೀಗೆ ಸಾಗಲಿ. ಅದರಲ್ಲೂ ಮಗನ ಇಟ್ಕೊಂಡು ಮಾಡ್ತಾ ಇದ್ದೀರಾ. ಅವರ ಒಂದು ಮನಸ್ಥಿತಿನೂ ಅದೇ ಒಂದು ಲೋಕದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ. ಕರ್ಕೊಂಡು ಹೋಗ್ತಾ ಇದ್ದೀರಾ. ಬಹಳ ಸಂತೋಷ. ಇದು ಎಲ್ರಿಗೂ ಬರಲ್ಲ. ಯಾಕಂದ್ರೆ ಪದ ಹೇಳ್ತಾನೇ ಬರ್ತೀನಿ ನಾನು. ಇರೋರಿಗೆ ಮನ್ಸು ಬರಲ್ಲ, ಇಲ್ದಿರೋಂಥವ್ರಿಗೆ ನೋಡಿ ಅವ್ರ ತಂದೆ ತಾಯಿ ಸಂಪಾದನೆ ಮಾಡಿದ್ದನ್ನ ಬಹಳಷ್ಟು ಅದ್ಭುತವಾಗಿ ಒಂದು ವಿಜೃಂಭಣೆಯಿಂದ ಸಾಗಿಸ್ಕೊಂಡು ಜೀವನನ ಅವರು ಹೋಗ್ಬೋದಾಗಿತ್ತು. ಅವ್ರು ಅದಕ್ಕೆ ಆಸೆ ಪಟ್ಟಿಲ್ಲ. ಇದು ನಮ್ಮ ತಂದೆ ತಾಯಿ ಸಂಪಾದನೆ ಮಾಡೋದಂತ ಹಣ. ಇಂಥ ಒಂದು ತಂದೆ ತಾಯಿ ಅಂದ್ರೆ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ಬಡ ತಂದೆ ತಾಯಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಒಂದು ಸೇವೆನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.